ಒಬ್ಬ ಗುರು ತನ್ನ ಸ್ಟೂಡೆಂಟ್ಸ್ಗೆ ಜೀವನದ ಪಾಠ ಹೇಳ್ಕೊಡ್ಬೇಕು ಅಂತ 2 ಕಪ್ ಚಹಾನ ರೆಡಿ ಮಾಡ್ತಾನೆ. ಆದ್ರೆ ಒಂದ್ರಲ್ಲಿ ಸಕ್ಕರೆ ಹಾಕ್ತಾನೆ, ಇನ್ನೊಂದ್ರಲ್ಲಿ ಉಪ್ಪು ಹಾಕ್ತಾನೆ. ಮತ್ತೆ ಇಬ್ರು ಸ್ಟೂಡೆಂಟ್ಸ್ ಅನ್ನ ಕರೆದು ರುಚಿ ನೋಡಿ ಅಂತ ಹೇಳ್ತಾನೆ. ಸಕ್ಕರೆ ಹಾಕಿದ ಚಹಾ ಕುಡಿದ ವಿದ್ಯಾರ್ಥಿ ಕುಡಿಬೇಕಾದ್ರೆ ತುಂಬಾ ನಗುತ್ತಾ ಹೇಳ್ತಾನೆ, ಇದು ತುಂಬಾ ರುಚಿಯಾಗಿದೆ, ತುಂಬಾ ಸಿಹಿಯಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆದ್ರೆ ಉಪ್ಪು ಹಾಕಿದ ಚಹಾ ಕುಡಿದ ವಿದ್ಯಾರ್ಥಿ ಕುಡಿಬೇಕಾದ್ರೇನೆ ಅವನ ಮುಖದ ಭಾವನೆ ಬದಲಾಗತ್ತೆ, ಅವನಿಗೆ ಕುಡಿಲಿಕ್ಕೆ ಆಗುದಿಲ್ಲ, ತುಂಬಾ ಕೆಟ್ಟದಾಗಿದೆ ಅಂತ ಬಿಸಾಕ್ತಾನೆ. ಆಗ ಗುರು ಹೇಳ್ತಾನೆ, ಚಹಾ ಒಂದೇ, ಆದ್ರೆ ನೀನು ಆ ಚಹಾಕ್ಕೆ ಏನು ಹಾಕುತ್ತೀಯೋ, ಏನು ಬೆರೆಸ್ತೀಯೋ ಅದರಿಂದ ರುಚಿ ಬದಲಾಗುತ್ತೆ ಅಂತ ಹೇಳ್ತಾನೆ ಆ ಗುರು. ಜೀವನ ಎಲ್ಲರಿಗೂ ಒಂದೇ ತರ ಅಲ್ವಾ ಸ್ನೇಹಿತರೆ? ಆದ್ರೆ ನಮ್ಮ ಆಲೋಚನೆಗಳು ಅದರ ರುಚಿಯನ್ನು ಬದಲಿಸುತ್ತೆ. ನಾವು ಒಳ್ಳೆದನ್ನ ಯೋಚನೆ ಮಾಡಿದರೆ ಜೀವನ ಸಿಹಿಯಾಗಿರುತ್ತೆ, ಆದ್ರೆ ನಾವು ಕೆಟ್ಟದನ್ನ ಯೋಚನೆ ಮಾಡಿದರೆ ಜೀವನ ಕಹಿಯಾಗತ್ತೆ. ಹೊರಗಿನ ಪರಿಸ್ಥಿತಿ ಅಲ್ಲ, ನಮ್ಮ ಮನಸ್ಸೇ ಜೀವನದ ರುಚಿ ತೀರ್ಮಾನಿಸ್ತದೆ. ಜೀವನ ಚಹಾ ಇದ್ದ ಹಾಗೆ, ನಾವು ಅದಕ್ಕೆ ಏನು ಸೇರಿಸ್ತೇವೋ ಅದೇ ಅದರ ರುಚಿ. ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅಂತ ಅನಿಸುವ ಕ್ಷಣಗಳು ತುಂಬಾ ಬರ್ತದೆ. ಆದ್ರೆ ಕೆಲವರು ಅದಕ್ಕೆ ಕೇರೆ ಮಾಡುವುದಿಲ್ಲ. ಜೀವನ ಕಹಿ ಅನಿಸಿದರೂ ಮುಂದುವರಿಸ್ತಾರೆ. ಅದೇ ಕೆಲವರಿಗೆ ಒಂದು ಸಣ್ಣ ಏನಾದ್ರೂ ಜೀವನದಲ್ಲಿ ಏನಾದ್ರೂ ತಪ್ಪಾಯಿತು ಅದನ್ನೇ ಕೊರಗಿ ದಿನ ಕಳೆಯುವ ಜನರು ಇದ್ದಾರೆ. ಹಾಗಾಗಿ ನಾವು ನಮ್ಮನ್ನೇ ಬದಲಾಯಿಸ್ತೇವೆ, ನಮ್ಮನ್ನ ನಾವು ಬದಲಾಯಿಸಬೇಕು, ಅಥವಾ ನಮ್ಮ ಯೋಚನೆ ಆದ್ರೂ ಬದಲಾಯಿಸಬೇಕು. ಜೀವನ ಎಲ್ಲರಿಗೂ ಒಂದೇ, ಆದ್ರೆ ಎಲ್ಲರಿಗೂ ಸಮಸ್ಯೆ ಇರ್ತದೆ, ಎಲ್ಲರಿಗೂ ಕಷ್ಟಗಳು ಬರ್ತದೆ, ಎಲ್ಲರಿಗೂ ನೋವು ಬರ್ತದೆ. ಆದರೆ ವ್ಯತ್ಯಾಸ ಏನು ಗೊತ್ತಾ? ಒಬ್ಬರು ನೀವು ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಜೀವನದಲ್ಲಿ ಕಷ್ಟ ಬಂದೇ ಬರ್ತದೆ, ಮುಂದೆ ಸಾಗ್ಬೇಕು ಅಂತ. ಆದ್ರೆ ಇನ್ನೊಬ್ಬ, ನನಗೆ ಇದು ಕಷ್ಟ ಬಂದಿದ್ದು, ಇದನ್ನ ಹೇಗಪ್ಪ ಸಾಲ್ವ್ ಮಾಡುದು, ಏನೋ ಇದಿಷ್ಟು ಬಂತಲ್ವಾ ಅಂತ ಅದೇ ಕೊರಗಿ ಇರ್ತಾನೆ. ಪರಿಸ್ಥಿತಿ ಒಂದೇ, ಆದ್ರೆ ಆಲೋಚನೆ ಮಾಡುವ ರೀತಿ ಬೇರೆ ಬೇರೆ ಇರ್ತದೆ. ಅದೇ ಪರಿಸ್ಥಿತಿ, ಅದರ ರಿಸಲ್ಟ್ ಸಂಪೂರ್ಣ ಬೇರೆ. ನೀನು ನೆಗೆಟಿವ್ಲಿ ಯೋಚನೆ ಮಾಡಿದ್ರೆ ಜೀವನ ಉಪ್ಪು ಚಹಾ ಕುಡಿದ ಹಾಗೆ, ಆದ್ರೆ ನೀನು ಪಾಸಿಟಿವ್ಲಿ ಯೋಚನೆ ಮಾಡಿದ್ರೆ ಜೀವನ ಸಕ್ಕರೆ ಚಹಾ ಕುಡಿದ ಹಾಗೆ. ಕೆಲವರು ಬಂದು ನಮ್ಮನ್ನು ನೋಯಿಸ್ತಾರೆ, ನಮ್ಮನ್ನು ತಪ್ಪು ಅಂತ ಹೇಳ್ತಾರೆ. ಆಗ ನಾವು ಏನು ರಿಯಾಕ್ಟ್ ಮಾಡ್ತೇವೆ, ಹೇಗೆ ರಿಯಾಕ್ಟ್ ಮಾಡ್ತೇವೆ ಅದರ ಮೇಲೆ ನಮ್ಮ ಜೀವನ ನಿರ್ಧರಿಸ್ತದೆ. ಕೆಲವೊಂದ್ಸಲ ನಮ್ಗೆ ಅನಿಸ್ಬಹುದು, ನಾವು ಏನೂ ಮಾಡದೆ ನಮ್ಮನ್ನ ಇಷ್ಟು ನೋಯಿಸ್ತಾರಲ್ವಾ ಅಂತ. ಆಗ ನಾವು ಏನ್ ಮಾಡ್ತೇವೆ, ಅವರಿಗೆ ಕೂಡ ಹಿಂದೆ ನಾವು ಏನೋ ಮಾಡ್ಲಿಕ್ಕೆ ಹೋಗ್ತೇವೆ. ಆಗ ನಮ್ಮ ಜೀವನಕ್ಕೆ ನಾವು ಆ ಚಹಾಕ್ಕೆ ಮತ್ತೆ ಉಪ್ಪು ಸುರಿದ ಹಾಗೆ. ಅವರಿಗೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೂ ನಾವು ಉಪ್ಪನ್ನ ಹಾಕ್ತಾ ಹೋಗ್ತೇವೆ. ಅದೇ ಸತ್ರೆ ಸಾಯಿಲಿ, ಅದು ಆಗಿ ಹೋಯ್ತಲ್ವ, ಸಾಯಿಲಿ ಅಂತ ಬಿಟ್ಟು ನಮ್ಮ ಜೀವನ ನಾವು ಮುಂದುವರಿಸ್ತಾ ಹೋದ್ರೆ ನಮ್ಮ ಜೀವನಕ್ಕೆ ನಾವು ಸಕ್ಕರೆ ಸುರಿದ ಹಾಗೆ. ಆ ಚಹಾ ಆದ್ರೂ ಸಿಹಿ ಆಗುತ್ತಲ್ವಾ? ಅದೇ ರೀತಿ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವನಕ್ಕೆ ಕೆಲವೊಂದ್ಸಲ ಸಿಹಿ ಕೂಡ ಬರ್ಬೋದು, ಅಥವಾ ಕಹಿ ಕೂಡ ಬರ್ಬೋದು. ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಮರಿಲಿಕ್ಕೆ ಆಗಲ್ಲ, ಅಂತಹ ಘಟನೆಗಳು ಆಗತ್ತೆ. ಕೆಲವೊಂದು ಘಟನೆಗಳೇ ಆದ್ಮೇಲೆ ಕೆಲವರು ಇದನ್ನ ಕೇಳಿದ್ದೀರಾ ನೀವು, ನಾನು ಸತ್ರು ಅವರನ್ನ ಕ್ಷಮಿಸಲ್ಲ ಅಂತ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ತಂದು ಇಡ್ತಾರೆ. ಅಂತಹ ಘಟನೆ ಬಂದ್ರು ನಮ್ಮ ಜೀವನ ನಿಂತ ನೀರಿನಾಗೆ ಆಗ್ಬಾರ್ದು, ಹರಿಯುವ ನೀರಿನಾಗೆ ಹರಿತಾ ಹೋಗ್ಬೇಕು. ಆಗ ಮಾತ್ರ ಎಲ್ಲವೂ ಒಂದು ಹಂತಕ್ಕೆ ಹೋಗ್ತದೆ. ಈ ಸಮಾಜದಿಂದ ತಿರಸ್ಕಾರ ಸಿಗ್ಲಿ, ಕುಟುಂಬದಿಂದ ನೋವು ಸಿಗ್ಲಿ, ಸ್ನೇಹಿತರಿಂದ ದ್ರೋಹ ಆಗ್ಲಿ, ಲವ್ ಫೇಲಿಯರ್ ಅಥವಾ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಯಾರು ನಿನಗೆ ಸಪೋರ್ಟ್ ಮಾಡದಿದ್ರು ಪರವಾಗಿಲ್ಲ, ನಿನ್ನ ಮೇಲೆ ನಿನ್ಗೆ ನಂಬಿಕೆ ಇದ್ರೆ ಸಾಕು. ನೀನು ಚೇಂಜ್ ಆಗ್ಬೇಕು, ನಿನ್ನ ಥಿಂಕಿಂಗ್ ಚೇಂಜ್ ಆಗ್ಬೇಕು, ಆಗ ಮಾತ್ರ ನಿನ್ನ ಜೀವನ ಕೂಡ ಚೇಂಜ್ ಆಗತ್ತೆ. ಕೊನೆಗೆ ಒಂದು ಮಾತು ನೆನಪಲ್ಲಿ ಇಟ್ಕೋ, ಜೀವನ ಚಹಾ ಇದ್ದ ಹಾಗೆ, ನೀನು ಅದಕ್ಕೆ ಏನು ಸೇರಿಸ್ತೀಯೋ ಅದೇ ಅದರ ರುಚಿ. ಹ್ಯಾಪಿನೆಸ್ ಬೇಕಾ? ಪಾಸಿಟಿವ್ಲಿ ಯೋಚನೆ ಮಾಡು. ಶಾಂತಿ ಬೇಕಾ? ನೆಗೆಟಿವ್ ಬಿಟ್ಟು ಬಿಡು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.